ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ, ರವಿ ಬುಧ ಕೇತುಗಳಿದ್ದಾರೆ ಕನ್ಯಾ ರಾಶಿಯಲ್ಲಿ, ಶುಕ್ರ ಇರತಕ್ಕಂಥದ್ದು ತುಲಾ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ಚಂದ್ರನಿದ್ದಾನೆ. ಇನ್ನು ಮಾಂದಿ ಮಕರ ರಾಶಿಯಲ್ಲಿ ಉದಯ ಆಗಿದೆ. ಇನ್ನು ಶನಿ ಮತ್ತು ರಾಹುವನ್ನು ಗುರುತಿಸೋದಾದರೆ ಅದು ಕುಂಭ ಮತ್ತು ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ನೆನ್ನೆ ಏನು ಫಲ ಇತ್ತೋ ಹೆಚ್ಚು ಕಡಿಮೆ ಅದೇ ಇರ್ತದೆ. ಈ ದಿವಸ ಕೂಡ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಅಸಮಾಧಾನ ಮುಂದುವರಿತದೆ. ಈ ದಿವಸವೂ ಏನೋ ಅಷ್ಟು ಸೌಖ್ಯವಿಲ್ಲ, ವಿಘ್ನಗಳಿಂದ ನಿವಾರಣೆ ಆಗಿಲ್ಲ, ಈ ರೀತಿಯಲ್ಲಿ ಒಂದು ತೊಡಕುಗಳು. ನೀವು ಎಲ್ಲೇ ಕೆಲಸ ಮಾಡ್ತಾಯಿರಿ, ಮನೆಯಲ್ಲಿ ಸ್ವಲ್ಪ ತೊಡಕುಗಳು, ಯಾವುದು ಬಹಳ ಬೇಗವೇ ಕೆಲಸ ಆಗಲ್ಲ, ಒಂದು ಅಡುಗೆ ಆಗಲ್ಲ, ಲೇಟ್, ನಿಧಾನ, ಈ ರೀತಿಯಲ್ಲಿ ತನ್ಮೂಲಕ ಮತ್ತೆ ಕಲಹ ಜಗಳ ಮನೆಯೇ ಒಂದು ರಂಪ ಆಗಿಬಿಡುತ್ತೆ. ಅಂಥದ್ದೊಂದು ಲಕ್ಷಣ ಇದೆ ಈ ದಿವಸ. ಇನ್ನು ಚಂದ್ರ ಬೇರೆ ಅಷ್ಟಮದಲ್ಲಿದ್ದಾನೆ, ಸ್ವಲ್ಪ ಮಾನಸಿಕವಾಗಿ ವ್ಯಥೆ ಮಾಡ್ತಾನೆ, ಹೆಣ್ಮಕ್ಳಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡ್ತಾನೆ. ಆದರೆ ವ್ಯಾಪಾರಿಗಳಿಗೆಲ್ಲ ಚೆನ್ನಾಗಿದೆ. ಹಣ್ಣು, ಹೂವು, ಹಾಲು, ಹೈನು ಇಂಥ ಕ್ಷೇತ್ರಗಳಲ್ಲಿರೋರಿಗೆ, ಹೈನುಗಾರರಿಗಂತೂ ತುಂಬ ಚೆನ್ನಾಗಿದೆ. ಈಗ ಪರಿಹಾರಕ್ಕೆ ನೋಡಿ, ಮಾಂದಿ ನಿವಾರಣೆಗೆ ಒಂದು ಕೃಷ್ಣ ಪ್ರಾರ್ಥನೆಯನ್ನು ಹೇಳಿದೆ. ದುರ್ಗಾ ಪ್ರಾರ್ಥನೆ ಮಾಡೋದರಿಂದಾಗಿಯೂ ಕೂಡ ಎಲ್ಲ ದೋಷ ನಿವಾರಣೆ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ತುಂಬ ಅನುಕೂಲಗಳಿದ್ದಾವೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ ಈ ದಿವಸ. ಸ್ವಲ್ಪ ಸಮಾಧಾನವಾಗಿರಿ. ಬುದ್ಧಿಬಲ ಚೆನ್ನಾಗಿದೆ, ಶುಕ್ರನೂ ಚೆನ್ನಾಗಿದ್ದಾನೆ, ಗ್ರಹಗಳೆಲ್ಲ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆದರೆ ಕೋಪ ಇದೆ ನಿಮಗೆ. ಹೀಗಾಗಿ ಕೋಪ ನಿವಾರಣೆಗೆ ಈ ದಿವಸ ಸುಬ್ರಹ್ಮಣ್ಯ ಸ್ಕಂದಮಾತೆ ಅಂತ ಪ್ರಾರಂಭದಲ್ಲಿ ಹೇಳಿದೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಅಲರ್ಜಿ ಆಗೋ ಸಾಧ್ಯತೆ ಇದೆ. ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗುತ್ತೆ. ಮತ್ತು ಈ ದಿವಸ ದುಃಖ, ವ್ಯಥೆ, ನೋವು, ಸೋಲು, ಇನ್ನೊಬ್ಬರ ಹತ್ರ ಮುಖಭಂಗ ಆಗಿಬಿಟ್ರೆ ಅದರಷ್ಟು ತಲೆನೋವು ಇನ್ನೊಂದಿಲ್ಲ, ಅಷ್ಟೊಂದು ನೋವು ಇನ್ನೊಂದಿಲ್ಲ, ಆ ರೀತಿಯಲ್ಲಿ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ನೊಬ್ಬರ ಹತ್ರ ಮಾತಾಡುವಾಗ ಹುಷಾರಾಗಿರಿ. ಕೆಲಸದಲ್ಲೂ ಅಷ್ಟೇ ವರ್ಕ್ ಪ್ರೆಷರ್ ಇದೆ, ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬಿದ್ದುಬಿಟ್ಟಿದೆ ಅಂತ ಅನಿಸುತ್ತೆ. ಆದರೆ ಒಂದು ಏನಪ್ಪ ಅಂದರೆ, ಮಿತ್ರರ ಸಹಾಯ ಚೆನ್ನಾಗಿರುತ್ತೆ. ಕ್ಲೋಸ್ ಫ್ರೆಂಡ್ಸ್ ಹತ್ರ ನಿಮ್ದು ಯಾವುದು ಸಮಸ್ಯೆಗಳು ಅಲ್ಲೆಲ್ಲ ಹೇಳ್ಕೊಂಡು ನಿರಾಳರಾಗ್ಬಿಡ್ತೀರ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಇರ್ತಕ್ಕಂಥ ತೊಡಕು ಸ್ವಲ್ಪ ಶಿವಸನ್ನಿಧಾನಕ್ಕೆ ಕಡಲೆಬೇಳೆ ಬೆಲ್ಲ ಸಮರ್ಪಣೆ ಮಾಡಿ. ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ವ್ಯಾಪಾರದಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ದೂರ ಪ್ರಯಾಣ ಏನಾದರೂ ಇದ್ದರೆ, ವಿದೇಶ ಪ್ರಯಾಣ, ಇಂಥ ಕಡೆ ಸಮಸ್ಯೆಗಳು ಉಂಟಾಗುತ್ತೆ. ಜೊತೆಗೆ ನಿಮ್ಮ ವೃತ್ತಿ ಸ್ಥಳದಲ್ಲಿ ಪ್ರೆಷರ್ ಇದೆ, ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಆದರೆ ಈ ದಿವಸ ಬಂಧುಗಳ, ಮಿತ್ರರ ಸಹಾಯ ಚೆನ್ನಾಗಿರುತ್ತೆ. ಪ್ರಯಾಣ ಅಂದರೆ ಹತ್ತಿರದ ಪ್ರಯಾಣಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ವಾತಾವರಣ ಇದೆ. ಈ ತೊಡಕಿನ ನಿವಾರಣೆಗೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ಶುಕ್ರ ಚೆನ್ನಾಗಿರೋದ್ರಿಂದಾಗಿ ವೃತ್ತಿಯಲ್ಲಿ ನಿಮಗೊಂದು ಸಹಕಾರ, ಒಂದು ರೀತಿಯ ಅನುಕೂಲಗಳು, ವಾತಾವರಣ ಇದೆಲ್ಲ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಹೊಲ ಗದ್ದೆಗಳಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥವರಿಗೆ ಒಂದು ಒಳ್ಳೆಯ ವಾತಾವರಣ, ಗ್ರಾಮ ಹಳ್ಳಿಗಳಲ್ಲಿ ಉತ್ತಮ ಒಂದು ಸಹಕಾರದ ಮನೋಭಾವ, ಇದೆಲ್ಲ ತುಂಬ ಚೆನ್ನಾಗಿದೆ ಅವರಿಗೆ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ, ತರಚೋದು, ಗಾಯ ಇಂಥದ್ದೆಲ್ಲ ಇದೆ. ಹುಷಾರಾಗಿ ಓಡಾಡಿ. ಈ ದಿವಸ ನೀವು ರಕ್ಷಣೆಗಾಗಿ ಶಿವಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ತುಂಬ ಅನುಕೂಲ ವಾತಾವರಣ ಇದೆ. ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ. ಕಲಾವಿದರಿಗೆ ಅನುಕೂಲಕರವಾಗಿದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರು, ಸಹಾಯಕರು ಯಾರಿರ್ತಾರೆ ಅವರಿಂದ ನಿಮಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಬುದ್ಧಿ ಮಂಕಾಗುತ್ತೆ. ಎಲ್ಲ ಸರಿ ಇದೆ, ಆದರೆ ಕೆಟ್ಟ ಆಲೋಚನೆ ಮಾಡಿಬಿಡ್ತೀರ, ಕೆಟ್ಟ ನಿರ್ಣಯ ತೊಗೊಂಡ್ಬಿಡ್ತೀರ, ಅಂಥದ್ದೊಂದು ಲಕ್ಷಣ ಇದೆ. ಹೀಗಾಗಿ ಸ್ವಲ್ಪ ಗಮನ ಬೇಕು. ಈ ದಿವಸ ನೀವು ಲಲಿತಾ ಪ್ರಾರ್ಥನೆ ಮಾಡಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ಕೇಳಿ ತಿಳ್ಕೊತೀನಿ ಶಾಸ್ತ್ರಿಗಳು. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.